ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಬೆಳಗಿನ ಸಮಯದಲ್ಲಿ ಈ ಸ್ಥಳದಲ್ಲಿ ನಿಂತು ನಿಮ್ಮೆಲ್ಲರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ದೇವರು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ವಿಶೇಷವಾಗಿ ಪಾಸ್ಟರ್ ಸ್ಟೀವನ್ ಸುರೇಶ್ ಅಯ್ಯ ಅವರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಆಮೇನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ಹಲ್ಲೆಲೂಯಾ. ನಿನ್ನೆ ನಾನು ಎಲ್ಲಿ ನಿಲ್ಲಿಸಿದ್ನೋ ಅದನ್ನು ನಾನು ಮುಂದೆ ಬರೆಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವೆಲ್ಲರೂ ದೇವರಿಂದ ಹುಟ್ಟಿದ್ದೇವೆ. ನಾವು ದೇವರ ವಾಕ್ಯದಿಂದ ಹುಟ್ಟಿದ್ದೇವೆ. ದೇವರ ವಾಕ್ಯ ಕೈಗೊಂಡು ನಡೆಯುವಂಥದ್ದು ನಮ್ಮ ಸ್ವಭಾವ. ದೇವರ ವಾಕ್ಯವನ್ನು ಕೈಗೊಂಡು ನಡೆಯಲಿಕ್ಕೆ ನಾವು ಕಷ್ಟಪಡಲ್ಲ. ಆಮೇನ್. ನಾವು ಯಾವಾಗ ದೇವರ ಕೃಪಾ ವಾಕ್ಯವನ್ನು ಕೇಳುತ್ತೇವೆ, ನಾವು ಇದ್ದ ಹಾಗೆ ಇರಲ್ಲ, ಅದರ ಬದಲಾಗಿ ಅದರ ಜೊತೆಯಲ್ಲಿ ನಾವು ಬೆಳೆಯುತ್ತೇವೆ. ಆಮೇನ್. ನಿನ್ನೆ ನಾನು ಹೇಳಿದೆ, ಆತ್ಮಿಕ ಬೆಳವಣಿಗೆಯ ಆವಿಷ್ಕಾರ. ಆತ್ಮಿಕವಾಗಿ ನಾವು ನಮ್ಮ ಸಭೆ ವಿಶ್ವಾಸಿಗಳು ಬೆಳೀತಾ ಇದ್ದಾರಾ? ಕ್ರೈಸ್ತರು ಆಮೇನ್. ಹೇಗೆ ನಾವು ಆತ್ಮಿಕವಾಗಿ ಬೆಳೀತಾ ಇದ್ದೇವಾ ಆಮೇನ್ ಅಂತ ತಿಳ್ಕೊಳ್ಬೇಕು. ಅದನ್ನು ಹೇಗೆ ಕಂಡುಕೊಳ್ಬೇಕು ಅಂತ ನಾನು ನಿನ್ನೆ ಸಾಯಂಕಾಲ ನಾನು ಹೇಳ್ತಾ ಇದ್ದೆ. ಅದನ್ನೇ ನಾನು ಮುಂದೆ ವರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಸೊ ಮೊದಲನೆಯ ಪೇತ್ರ, ನಿನ್ನೆ ನಾವು ನೋಡಿದ ಹಾಗೆ 2ನೇ ಅಧ್ಯಾಯದ 2ನೇ ವಚನ ಓದುವಾಗ ಇಲ್ಲಿ ಪೇತ್ರನು ಹೇಳ್ತಾನೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ಹಸು ಮಕ್ಕಳಂತೆ. ಇಲ್ಲಿ ಆಮೇನ್ ಆಗುತ್ತಾನೆ. ಹುಟ್ಟಿದಂಥ ಕೂಸಿನ ಬಗ್ಗೆ ಅಲ್ಲಿ ಮಾತನಾಡುತ್ತೆ. ಒಬ್ಬ ವಿಶ್ವಾಸಿಯ ಬಗ್ಗೆ ಮಾತನಾಡುತ್ತೆ. ಆಗಲೇ ಪುನರ್ಜನ್ಮ ಹೊಂದಿರುವಂಥ ಒಬ್ಬ ವಿಶ್ವಾಸಿ. ಈಗ ಯೇಸುವಿನಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವಿಶ್ವಾಸಿ ಅವನು ಬೆಳೆಯಬೇಕು. ಹಲ್ಲೆಲೂಯಾ. ಪ್ರತಿಯೊಬ್ಬನು ಬೆಳೆಯಬೇಕಾಗಿದೆ. ಇಲ್ಲಿ ಹೇಳ್ತಾನೆ, ಹಲ್ಲೆಲೂಯಾ, ಶುದ್ಧವಾದ ಪಾರಮಾರ್ಥಿಕ ಹಾಲನ್ನು ಬಯಸಿ ಅದರಿಂದ ಬೆಳೆಯುತ್ತಾ. ಮೊದಲನೇದಾಗಿ ನಾವು ತಿಳ್ಕೊಳ್ಳಬೇಕು. ಆಮೇನ್. ಓಕೆ, ಈ ಬೆಳವಣಿಗೆ ಅಥವಾ ಈ ಬೆಳೆಯಬೇಕು, ನಾನು ಬೆಳಿಬೇಕು ಎನ್ನುವಂಥದ್ದು ಆಮೇನ್, ಇದು ಯಾರ ಒತ್ತಾಯ ಅಲ್ಲ. ಹಲ್ಲೆಲೂಯಾ. ನಾನು ಬೆಳಿಬೇಕು ಎನ್ನುವಂಥ ಆಶೆ ಮೊದಲನೇದಾಗಿ ನಮಗಿರಬೇಕು. ಆಮೇನ್. ಬೆಳಿಬೇಕು ಎನ್ನುವಂಥ ಆಶೆ ನಮಗಿರಬೇಕು ಮೊದಲನೇದಾಗಿ. ಹಾಗೂ ಇಲ್ಲಿ ಆಮೇನ್ ಪೇತ್ರನು ಹೇಳ್ತಾನೆ, ಹಾಲು ಎನ್ನುವಂಥದ್ದು ದೇವರ ವಾಕ್ಯ. ಒಬ್ಬ ಕ್ರೈಸ್ತನು, ಒಬ್ಬ ವಿಶ್ವಾಸಿ, ಅವನು ಹೇಗೆ ಬೆಳೀತಾನೆ? ಅವನು ದೇವರ ವಾಕ್ಯವನ್ನ ಕೇಳುವುದರ ಮೂಲಕ ಅವನು ಆತ್ಮಿಕವಾಗಿ ಬೆಳೆಯುತ್ತಾನೆ. ನಾನು ನಿನ್ನೆ ಹೇಳಿದೆ, ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬೈಬಲಲ್ಲಿ ಬರೆದಿರುವಂಥದ್ದು ಎಲ್ಲವೂ ಸತ್ಯ, ಆದರೆ ಬೈಬಲಲ್ಲಿ ಬರೆದಿರುವಂಥದ್ದು ಎಲ್ಲವುದು ನಮಗೆ ಅಲ್ಲ. 2ನೇ ತಿಮೋತಿ 2ನೇ ಅಧ್ಯಾಯದ 15ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಸತ್ಯ ವಾಕ್ಯವನ್ನ ಸರಿಯಾಗಿ ವಿಭಜಿಸಿರಿ. ಹಲ್ಲೆಲೂಯಾ. ಸೊ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವಂತ ವ್ಯತ್ಯಾಸವನ್ನ ತಿಳ್ಕೊಳ್ಳಿ. ಹಾಗೂ ಹೊಸ ಒಡಂಬಡಿಕೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಅಲ್ಲ. ಹೊಸ ಒಡಂಬಡಿಕೆ ಎಲ್ಲಿಂದ ಪ್ರಾರಂಭವಾಗುತ್ತೆ? ಯೇಸು ಕ್ರಿಸ್ತನ ಶಿಲುಬೆ, ಯೇಸುವಿನ ರಕ್ತ ಹೊಸ ಒಡಂಬಡಿಕೆಯ ಆ ಒಂದು ರೇಖೆಯಾಗಿದೆ. ಈಗ ಈ ಎಲ್ಲ ವಿಷಯಗಳನ್ನ ಆಮೇನ್ ಪೌಲನು ಮಾತನಾಡ್ದ. ಹಾಗೂ ಇಲ್ಲಿ ಪೇತ್ರನು 3ನೇ ಅಧ್ಯಾಯ, ಒಂದು ವೇಳೆ ನಾವು ಪೇತ್ರ 2ನೇ ಪೇತ್ರ 3ನೇ ಅಧ್ಯಾಯ 18ನೇ ವಚನ, 2ನೇ ಅಧ್ಯಾಯ 18ನೇ ವಚನ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಿಂದಲೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಅಥವಾ ಬೆಳೆಯುತ್ತಾ ಇರ್ರಿ. ನಾನು ನಿನ್ನೆ ಹೇಳ್ತಾ ಇದ್ದೆ, ಹಲ್ಲೆಲೂಯಾ. ಸೊ ಗ್ರೋಯಿಂಗ್ ಇನ್ ಗ್ರೇಸ್ ಈಸ್ ಗ್ರೋಯಿಂಗ್ ಇನ್ ದ ನಾಲೆಡ್ಜ್. ಕೃಪೆಯಲ್ಲಿ ಬೆಳೆಯುವುದು ಅಂತ ಹೇಳಿದ್ರೆ ಜ್ಞಾನದಲ್ಲಿ ಬೆಳೆಯುವುದು. ಯಾರ ಜ್ಞಾನದಲ್ಲಿ ಬೆಳೆಯುವುದು? ಕ್ರಿಸ್ತನ ವಿಷಯದ ಜ್ಞಾನ. ನಮ್ಮ ಸಂದೇಶ ಕೇವಲ ಒಬ್ಬರೇ, ಕ್ರಿಸ್ತನು ಮಾತ್ರ ನಮ್ಮ ಸಂದೇಶವಾಗಿ ಇರಬೇಕು. ಹಲ್ಲೆಲೂಯಾ. ನಾನು ಹೇಳಿದೆ, ಬೆಳವಣಿಗೆಗೆ ಆಹಾರ ಪದ್ಧತಿ ತುಂಬಾ ಮುಖ್ಯ.
ಡೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್. ಆಮೇನ್. ಸರಿಯಾದ ಆಹಾರ ಪದ್ಧತಿಯಿಂದ ಸರಿಯಾದಂತ ಬೆಳವಣಿಗೆ ಆಗುತ್ತೆ. ನಿನ್ನೆ ನಾನು ಹೇಳಿದೆ ಕೃಪೆಯಲ್ಲಿ ಬೆಳೆಯುತ್ತಾ ಅಂತ ಹೇಳುವಾಗ ಆಮೇನ್, ಅಲ್ಲಿ ಕೃಪೆ ಹಾಗೂ ಕ್ರಿಸ್ತನು ಬೇರೆ ಅಲ್ಲ. ಆಮೇನ್. ಇಲ್ಲಿ ಕ್ರಿಸ್ತನು ಮತ್ತು ಕೃಪೆ ಒಂದೇ ಆಗಿದೆ. ಕೃಪೆ ಅಂತ ಹೇಳುವಾಗ ಕ್ಯಾರೀಸ್ ಅಂತ ಹೇಳಿದ್ರೆ ಆ ಪದಕ್ಕೆ ಅರ್ಥ ಉಚಿತವಾಗಿ ಕ್ರಿಸ್ತನಲ್ಲಿ ನಮಗೆ ದೊರಕಿರುವಂತ ಆಶೀರ್ವಾದಗಳು. ಆಮೇನ್. ಈಗ ಆಮೇನ್, ನಾವು ನಿನ್ನೆ ಇದನ್ನು ಸಹ ನಾವು ನೋಡಿಕೊಂಡ್ವಿ. ಹಲ್ಲೆಲೂಯ. ಓಕೆ, 2 ಪೇತ್ರ 1ನೇ ಅಧ್ಯಾಯದ 2ನೇ ವಚನ ಮಾತ್ರ ಓದೋಣ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿಯೂ ಪರಿಜ್ಞಾನವು. ಓಕೆ, ಪರಿಜ್ಞಾನವು ಯಾರ ವಿಷಯವಾದ ಪರಿಜ್ಞಾನವು? ಕರ್ತನಾದ ಯೇಸು ಕ್ರಿಸ್ತನ ಪರಿಜ್ಞಾನವು. ಓಕೆ, ದೇವರು ಹಾಗೂ ಕ್ರಿಸ್ತನು ಬೇರೆ ಅಲ್ಲ, ಅಥವಾ ದೇವರ ವಿಷಯ ಮತ್ತು ಕರ್ತನಾದ ಯೇಸುವಿನ ವಿಷಯ ಬೇರೆ ಅಲ್ಲ. ದಯಮಾಡಿ ಅಲ್ಲಿ ನಾವು ತಪ್ಪ ಅರ್ಥ ಮಾಡ್ಕೊಳ್ಬಹುದು, ತಪ್ಪರ್ಥ ಮಾಡಿಕೊಳ್ಳಬಾರದು. ದೇವರ ವಿಷಯ, ಕರ್ತನಾದ ಯೇಸು ಕ್ರಿಸ್ತನ ವಿಷಯ ಬೇರೆ ಅಲ್ಲ. ಹಲ್ಲೆಲೂಯ. ಕರ್ತನಾದಂತ ಯೇಸು ಕ್ರಿಸ್ತನ ವಿಷಯವನ್ನ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಕರ್ತನಾದ ಯೇಸು ಕ್ರಿಸ್ತನ ವಿಷಯವನ್ನ ತಿಳಿದುಕೊಳ್ಳುವುದರ ಅರ್ಥ ಏನು ಗೊತ್ತಾ? ನೋಯಿಂಗ್ ಕ್ರೈಸ್ಟ್ ಇಸ್ ನೋಯಿಂಗ್ ದ ಮೈಂಡ್ ಆಫ್ ಗಾಡ್. ಕ್ರಿಸ್ತನನ್ನ ತಿಳ್ಕೊಳ್ಳುವುದರ ಮೂಲಕ ನಾವು ದೇವರ ಮನಸ್ಸನ್ನ ತಿಳ್ಕೊಳ್ಳುತ್ತೇವೆ. ಹಲ್ಲೆಲೂಯ. ಸೊ ನಾವು ಕ್ರಿಸ್ತನನ್ನ ತಿಳ್ಕೊಳ್ಬೇಕು. ಇದು ಹಲ್ಲೆಲೂಯ ನಮ್ಮ ಆತ್ಮಿಕ ಬೆಳವಣಿಗೆಗೆ ಬೇಕಾಗಿರುವಂತ ಆಹಾರ. ಆಮೇನ್. ಈಗ ಕ್ರಿಸ್ತನ ವಿಷಯವಾದ ಜ್ಞಾನ, ಯಾರ ವಿಷಯವಾದ ಜ್ಞಾನ? ಕ್ರಿಸ್ತನ ವಿಷಯವಾದಂತ ಜ್ಞಾನ ನಮ್ಮ ಆತ್ಮಿಕ ಹಲ್ಲೆಲೂಯ ಆಹಾರ ಪದ್ಧತಿಯಾಗಿದೆ. ಆಮೇನ್. ಓಕೆ, 1ನೇ ಕೊರಿಂಥಿ 2ನೇ ಅಧ್ಯಾಯವನ್ನು ಓದುವಾಗ ನಾವು ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ ಪೌಲನೇ ವಿಶ್ವಾಸಿಗಳನ್ನ ನೋಡಿ ಹೇಳ್ತಾನೆ, ಕ್ರೈಸ್ತರನ್ನ ನೋಡಿ ಹೇಳ್ತಾನೆ, ನೀವೆಲ್ಲರೂ ಯಾರು? ಯು ಆರ್ ಸ್ಪಿರಿಚುವಲ್. ನೀವೆಲ್ಲರೂ ಯಾರು? ಆತ್ಮೀಯರು. ಹಲ್ಲೆಲೂಯ. ಈಗ ಅದನ್ನ ಮುಗಿಸ್ತಾ ಇರುವಾಗ ಕೊನೆಯದಾಗಿ ಹೇಳ್ತಾನೆ, ಆಮೇನ್, ನಿಮ್ಮೆಲ್ಲರಿಗೂ ಏನಿದೆ? ಕ್ರಿಸ್ತನ ಮನಸ್ಸಿದೆ. ಆಮೇನ್. ಇಲ್ಲಿ ನಾವು ಕೇಳುತ್ತಿರುವಂತ ಈ ಸಂದೇಶಗಳನ್ನ ಪೌಲನು 2ನೇ ಅಧ್ಯಾಯದಲ್ಲಿರುವಂತ ವಿಶ್ವಾಸಿಗಳಿಗೆ ಮಾತನಾಡಿದಾಗ ಅವರು ಅದನ್ನ ಅರ್ಥ ಮಾಡಿಕೊಂಡ್ರು, ಅವರದನ್ನ ಒಪ್ಪಿದ್ರು, ಅವರದನ್ನ ನಂಬಿದ್ರು. ಅದರಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಬೆಳೀತಾ ಇದ್ದಾರೆ. ಆಮೇನ್. ಆದ್ರೆ 3ನೇ ಅಧ್ಯಾಯಕ್ಕೆ ಬಂದಾಗ ಇಲ್ಲಿ ಪೌಲನು ಹೇಳ್ತಾನೆ, ಅವರಿಗೆ ತಕ್ಕ ಹಾಗೆ ನಿಮ್ಮ ಹತ್ರ ನಾನು ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಕೇಳಿ. ಹಲ್ಲೆಲೂಯ. ಅವರಿಗೆ ತಕ್ಕ ಹಾಗೆ ನಿಮ್ಮ ಹತ್ರ ಮಾತನಾಡ್ತಾ ಇಲ್ಲ. ಪ್ರಪಂಚದಲ್ಲಿ ಅನೇಕ ಸಭೆಗಳಿದೆ, ಪ್ರಪಂಚದಲ್ಲಿ ಅನೇಕ ಸೇವಕರಿದ್ದಾರೆ, ಪ್ರಪಂಚದಲ್ಲಿ ಸಾವಿರಾರು ಸಂದೇಶಗಳು ಪ್ರಚಾರ ಮಾಡಲ್ಪಡ್ತಾ ಇದೆ. ಆದರೆ ದಯಮಾಡಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಪ್ರತಿಯೊಂದು ಪ್ರಸಂಗ ನಮಗಾಗಿ ಅಲ್ಲ, ಪ್ರತಿಯೊಂದು ಸಂದೇಶ ನಮಗಾಗಿ ಅಲ್ಲ, ಪ್ರತಿಯೊಂದು ಸ್ಥಳ ಅದು ನಮಗಾಗಿ ಅಲ್ಲ. ಇಲ್ಲಿ ಪೌಲನು ಹೇಳ್ತಾನೆ, ಅವರಿಗೆ ತಕ್ಕ ಹಾಗೆ ನಿಮ್ಮ ಹತ್ರ ಯಾಕೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಅನೇಕ ವರ್ಷಗಳಾಯ್ತು ಸಭೆಯಲ್ಲಿದ್ದೀರಾ. ಆಮೇನ್. ದೀಕ್ಷಾ ಸ್ನಾನ ತಗೊಂಡಿದ್ದೀರಾ, ಅನ್ಯ ಭಾಷೆ ಮಾತನಾಡ್ತಾ ಇದ್ದೀರಾ, ನೀವು ಚರ್ಚ್ಗೆ ಬರ್ತಾ ಇದ್ದೀರಾ, ಕಾಣಿಕೆ ದಶಮ ಭಾಗ ಎಲ್ಲವನ್ನ ಕೊಡ್ತಾ ಇದ್ದೀರಾ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಆತ್ಮೀಕ ವಿಷಯದಲ್ಲಿ ಹಲ್ಲೆಲೂಯ, ಅವನು ಹೇಳ್ತಾ ಇದ್ದಾನೆ, ನೀವು ಇನ್ನೂ ಎಳೆ ಕೂಸುಗಳಾಗಿದ್ದೀರಾ. ನೀವು ಇನ್ನೂ ಏನಾಗಿದ್ದೀರಾ? ಕೂಸುಗಳಾಗಿದ್ದೀರಾ. ಹಲ್ಲೆಲೂಯ. ಅದಕ್ಕೆ ಅವನು ಹೇಳ್ತಾನೆ, ನಾನು ನಿಮಗೆ ಹಾಲು ಕುಡಿಸಿದೆ, ನಾನು ನಿಮಗೆ ಗಟ್ಟಿಯಾದ ಆಹಾರವನ್ನ ತಿನ್ನಿಸ್ಲಿಲ್ಲ. ಇನ್ನು ಎಷ್ಟು ದಿನ ಹಾಲು ಕುಡಿಸ್ಬೇಕು? ನಿನ್ನೆ ನಾನು ಹೇಳಿದೆ, ಹಾಲು ಕುಡಿಸೋದ್ರ ಅರ್ಥ ಏನು ಗೊತ್ತಾ? ನೋಡ್ರಿ, ಹೊಸದಾಗಿ ರಕ್ಷಣೆ ಹೊಂದಿದಾಗ ಏನು ಗೊತ್ತಿಲ್ಲದೆ ಇಲ್ದವರು ಸಭೆಗೆ ಬರ್ತಾರೆ. ಅವರು ಎಣ್ಣೆ ಬಾಟ್ಲಿ ತರ್ತಾರೆ, ನೀರಿನ ಬಾಟ್ಲಿ ತರ್ತಾರೆ. ಓಕೆ, ನಾವು ಪ್ರಾರ್ಥನೆ ಮಾಡಿ ಕಳಿಸ್ತೇವೆ. ಯಾಕೆ? ಇನ್ನೂ ಅವರಿಗೆ ಆ ವಿಶ್ವಾಸ ಇಲ್ಲ ಅಂತ, ಬಹುಶಃ ಇನ್ನೂ ಅವರಿಗೆ ವಾಕ್ಯ ಗೊತ್ತಿಲ್ಲ ಅಂತ, ಬಹುಶಃ ಅವರಿಗೆ ಬೇಜಾರಾಗ್ಬಿಡುತ್ತೇನೋ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಳಿಸ್ತೇವೆ. ಆದ್ರೆ ದುಃಖಕರವಾದಂತ ಸಂಗತಿ ಏನ್ ಗೊತ್ತ್ರಿ? ಹಲ್ಲೆಲೂಯ. ಆದ್ರೆ ಅವರಿಗೆ ನಾವು ವಾಕ್ಯ ಕಲಿಸ್ತಾ ಇಲ್ಲ, ಸತ್ಯ ಕಲಿಸ್ತಾ ಇಲ್ಲ. 15-20 ವರ್ಷ ಆದ್ರೂ ಸಹ ಅವರ ನಂಬಿಕೆ ವಾಕ್ಯದ ಮೇಲೆ ಇಲ್ಲ, ಅವರ ನಂಬಿಕೆ ಇನ್ನು ವಸ್ತುಗಳ ಮೇಲಿದೆ, ನೀರಿನ ಮೇಲಿದೆ, ಎಣ್ಣೆಯ ಮೇಲಿದೆ. ಆತ್ಮಿಕವಾಗಿ ಅವರು ಬೆಳೀತಾ ಇದ್ದಾರಾ? ಇಲ್ಲ.
ಸಂದೇಶದ ಶೀರ್ಷಿಕೆ ಏನು? ನಮ್ಮ ಆತ್ಮಿಕ ಬೆಳವಣಿಗೆಯ ಆವಿಷ್ಕಾರ. ನಮ್ಮ ಆತ್ಮಿಕ ಬೆಳವಣಿಗೆಯನ್ನ ನಾವು ಕಂಡುಹಿಡಿಬೇಕು. ಇನ್ನೂ ಅನೇಕ ಕ್ರೈಸ್ತರಿಗೆ ಹಲ್ಲೆಲೂಯಾ ಸರಿಯಾಗಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಗೊತ್ತಿಲ್ಲ. ಅನೇಕ ವರ್ಷಗಳಿಂದ ಸಭೆಯಲ್ಲಿ ಇರ್ತಾರೆ, ಆದಿಕಾಂಡ 1ನೇ ಅಧ್ಯಾಯದ ಕುರಿತಾಗಿ ಅವರಿಗೆ ತಿಳುವಳಿಕೆ ಇಲ್ಲ. ಹಲ್ಲೆಲೂಯಾ. ಭಾನುವಾರ ಸಭೆಗಳಲ್ಲಿ ಸಭೆ ಆದ ನಂತರ ಊಟ ಹಾಕೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದ್ರೆ ವಿಶ್ವಾಸಿಗಳು ಊಟ ಹಾಕೋ ಕಾರಣ ಸಭೆಗೆ ಬರ್ತಾರೆ ಅಂತ ಗೊತ್ತಿದ್ದು ನಾವು ಊಟ ಹಾಕೋದಾದ್ರೆ ಅವರ ಆತ್ಮಿಕ ಬೆಳವಣಿಗೆಗೆ ನಾವೇ ತಡೆಯಾಗಿದ್ದೇವೆ, ನಾವೇ ಅಡ್ಡಿಯಾಗಿದ್ದೇವೆ. ನಿಜವಾದ ಆತ್ಮಿಕ ಬೆಳವಣಿಗೆಗೆ ಬೇಕಾಗಿರುವಂತ ಆಹಾರ ಏನ್ ಗೊತ್ತ್ರಿ? ಸತ್ಯವಾದ ಆಮೇಲೆ ಕ್ರಿಸ್ತನ ವಿಷಯವನ್ನ ಸರಿಯಾಗಿ ವಿಭಜಿಸುತ್ತಾ ಉಪದೇಶ ಮಾಡೋದೇ ಒಬ್ಬ ವಿಶ್ವಾಸಿಗೆ ಆತ್ಮಿಕ ಆಹಾರವಾಗಿದೆ. ಅದರಿಂದ ಅವನು ಬೆಳೆಯುತ್ತಾನೆ. ಆಮೇನ್. 2 ಉಪದೇಶಗಳು ಹಾಲು ಕುಡಿಸಿದೆ. ಹಾಲು ಕುಡಿಸ್ತಾ ಇದ್ದೀನಿ ಯಾಕಂದ್ರೆ ನಿಮಗೆ ಇನ್ನೂ ಗಟ್ಟಿ ಆಹಾರ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗಟ್ಟಿ ಆಹಾರ ತಿನ್ಸೋಣ ಅಂತ ಹೇಳಿದ್ರೆ, ನೀವು ಹೇಗಿದ್ದೀರಂತೆ? ಇನ್ನೂ ಶರೀರಾಧೀನ ಸ್ವಭಾವದಲ್ಲಿದ್ದೀರಾ, ಇನ್ನು ಫ್ಲೆಶ್, ಇನ್ನು ನಿಮಗೆ ಶ್ಯಾಡೋಸ್ ಬೇಕು, ಇನ್ನು ನಿಮಗೆ ನೆರಳು ಬೇಕು, ಇನ್ನು ನಿಮಗೆ ವಸ್ತುಗಳು ಬೇಕು. ಆಮೇನ್. ಹಲ್ಲೆಲೂಯಾ. ಇದನ್ನೆಲ್ಲ ಆಮೇನ್ ಪೌಲನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಈಗ ಪೌಲನು ಹಲ್ಲೆಲೂಯಾ ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 9ನೇ ವಚನ ಓದುವಾಗ ಆಮೇನ್, ಪೌಲನು ಅಲ್ಲಿರುವಂತ ಯಹೂದಿ ವಿಶ್ವಾಸಿಗಳಿಗೆ ಮಾತನಾಡ್ತಾ ಏನ್ ಹೇಳ್ತಾ ಇದ್ದಾನೆ ಅಂತ ನಾವು ನೋಡಿದ್ವಿ. ಇನ್ನೊಂದ್ಸಲ ಓದೋಣ್ರಿ. ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಇಲ್ಲಿ ಹೇಳ್ತಾ ಇದ್ದಾನೆ, ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಿಕೊಳ್ಳಬೇಡಿರಿ. ನಿನ್ನೆ ನಾನು ಹೇಳಿದೆ, ನಾನಾ ವಿಧವಾದಂತ ಉಪದೇಶಗಳು ಅಂತ ಹೇಳುವಾಗ ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಬಣ್ಣ. ಹಲ್ಲೆಲೂಯಾ. ಬಾ ಪವಿತ್ರಾತ್ಮನೇ, ನಿನ್ ಸಮ್ಮುಖ ಬಯಸುವೆವು. ಹಲ್ಲೆಲೂಯಾ. ಇನ್ನು ಏನಿದ್ವಿ? ಆತನ ಸಮ್ಮುಖ ಬಯಸ್ಬೇಕಂತ ಕಾಯ್ತಾ ಇದ್ವಿ. ಬಾ ಪವಿತ್ರಾತ್ಮನೇ. ನನ್ನ ಪ್ರಶ್ನೆ, ಪವಿತ್ರಾತ್ಮ ಬೆಳಗ್ಗೆ ಬಂದು ರಾತ್ರಿ ಮನೆಗೆ ಹೋಗ್ತಾನ? ಪವಿತ್ರಾತ್ಮ ಯಾವಾಗಾದ್ರೂ ಹನಿಮೂನ್ಗೆ ಹೋಗ್ತಾನ? ಪವಿತ್ರಾತ್ಮನು ಒಂದು ಸಲ ಬಂದ್ರೆ ಬೈಬಲ್ ಹೇಳುತ್ತೆ ಶಾಶ್ವತವಾಗಿ ನಮ್ಮಲ್ಲಿಯೇ ನೆಲೆಗೊಳ್ಳುತ್ತಾನೆ. ಈ ರೀತಿಯಾಗಿ ಸಹ ಜನಾಂಗ ಪ್ರಸಂಗ ಮಾಡ್ತಾರೆ, ಸೇವಕರು ಪ್ರಸಂಗ ಮಾಡ್ತಾರೆ. ಇಂಥ ಪ್ರಸಂಗಗಳನ್ನು ಸಹ ನಾವು ಕೇಳಿರ್ಬೋದು. ಅವ್ರು ಹೇಳ್ತಾರೆ, ನೀವು ಪಾಪ ಮಾಡಿದಾಗ ದೇವರಾತ್ಮನು ನಿಮ್ಮನ್ನ ಬಿಟ್ಟು ಹೋಗ್ತಾನೆ, ನೀವು ಪಾಪ ಮಾಡಿದಾಗ ಪರಿಶುದ್ಧಾತ್ಮನ ಬಿಟ್ಟು ಹೋಗ್ತಾನೆ. ಒಂದು ವೇಳೆ ಪಾಪ ಮಾಡುವಾಗ, ತಪ್ಪು ಮಾಡುವಾಗ ಪರಿಶುದ್ಧಾತ್ಮನು ನಮ್ಮನ್ನ ಬಿಟ್ಟು ಹೋಗಿದ್ರೆ ಇವತ್ತು ಇಲ್ಲಿ ನಾನು ಮತ್ತು ನೀನು ನಾವು ಯಾರು ಕೂತ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಇನ್ನು ಕೆಲವರು ಹೀಗೆ ನಂಬ್ತಾರೆ, ಪವಿತ್ರಾತ್ಮನು ನಮ್ಮಲ್ಲಿದ್ದು ನಿಮ್ಮ ಪಾಪಗಳ ಮನವರಿಕೆಯನ್ನ ನಿಮ್ಮ ಪಾಪಗಳನ್ನ ನಿಮಗೆ ತಿಳಿಸುತ್ತಾನೆ. ನಮ್ಮಲ್ಲಿದ್ದುಕೊಂಡು ಪವಿತ್ರಾತ್ಮನು ನಮ್ಮ ಪಾಪಗಳನ್ನ ತಿಳಿಸಲ್ಲ. ಬೈಬಲ್ ಹೇಳುತ್ತೆ ಆಮೇಲೆ ಅನ್ಯರಿಗೆ ಅವನು ಪಾಪದ ತಿಳುವಳಿಕೆಯನ್ನ ತರ್ತಾನೆ. ಆದರೆ ನಂಬಿರುವಂತ ನಮಗೆ ನಾವು ತಪ್ಪು ಮಾಡಿದಾಗ ನಮ್ಮ ತಪ್ಪುಗಳನ್ನ, ನಮ್ಮ ಪಾಪಗಳನ್ನ ನಮಗೆ ತಿಳಿಯಪಡಿಸಲ್ಲ. ಆದರೆ ಕ್ರಿಸ್ತನಲ್ಲಿರುವಂತ ವಾಸ್ತವಗಳು, ನೀನು ನೀತಿವಂತನಾಗಿದ್ದೀಯಾ, ನೀನು ಪರಿಶುದ್ಧನಾಗಿದ್ದೀಯಾ, ನೀನು ದೇವರ ಮಗನಾಗಿದ್ದೀಯಾ, ಈ ತಿಳುವಳಿಕೆಯನ್ನ, ಈ ಸತ್ಯವನ್ನ ದೇವರಾತ್ಮನ ನಮ್ಮ ಒಳಗಡೆ ಮಾತನಾಡ್ತಾ ಇದ್ದಾನೆ. ಅವಾಗ ನಾವೇನ್ ಮಾಡ್ತೇವೆ? ಅರೆ ಇದು ನಾನಲ್ಲ ಅಂತ ಹೇಳಿ ನಾವು ಏನ್ ಮಾಡ್ತೇವೆ? ರಿಪೆಂಟ್ ಆಗ್ತೇವೆ. ಪಶ್ಚಾತ್ತಾಪ ಅಂದ್ರೆ ಅಳೋದಲ್ಲ. ಪಶ್ಚಾತ್ತಾಪ ಅಂದ್ರೆ ಏನ್ರಿ? ಆಲೋಚನೆ ಮಾಡುವಂತ ವಿಧಾನವನ್ನ ಬದಲಾಯಿಸ್ತೇವೆ. ಅದು ನನ್ನ ಸ್ಥಿತಿಯಲ್ಲ, ಅದು ನನ್ನ ಸ್ಥಾನ ಅಲ್ಲ. ಹಲ್ಲೆಲೂಯಾ. ನಾನಾ ವಿಧವಾದಂತ ಉಪದೇಶಗಳು. ಹಲ್ಲೆಲೂಯಾ. ದೇವರು ಎಲ್ಲಿದ್ದಾನೆ? ನಮ್ಮಲ್ಲಿದ್ದಾನೆ. ದೇವರೇ ನಿನ್ನ ಮನಸ್ಸು ಕೊಡು. ಬೈಬಲ್ ಹೇಳುತ್ತೆ ಕ್ರಿಸ್ತನಿಗಿರುವ ಅದೇ ಮನಸ್ಸು ಯಾರಿಗಿದೆ? ನಮಗಿದೆ. ದೇವರೇ ನನ್ನನ್ನು ಅಭಿಷೇಕ ಮಾಡು. ಬೈಬಲ್ ಹೇಳುತ್ತೆ ಆಮೇಲೆ ಹಲ್ಲೆಲೂಯಾ. ಮೊದಲನೇ ಯೋಹಾನ 2:20 ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ. 27 ಆ ಅಭಿಷೇಕ ಮಾಡಿದ ಆತನು ಎಲ್ಲಿ ವಾಸ ಮಾಡ್ತಾನೆ? ನಮ್ಮಲ್ಲಿ ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಆಮೇನ್. ಈ ಎಲ್ಲಾ ವಚನಗಳು ಹಲ್ಲೆಲೂಯಾ ದಯಮಾಡಿ ತಿಳ್ಕೊಳ್ಳಿ. ಆಮೇನ್. ಬೇರೆ ಬೇರೆ ನಾನಾ ವಿಧವಾದ ಅಂದ್ರೆ ಏನ್ರಿ? ಬೇರೆ ಬೇರೆ ಬಣ್ಣಗಳು. ಹಲ್ಲೆಲೂಯಾ.
ಬೇರೆ ಬೇರೆ ಬಣ್ಣಗಳು. ಒಂದು ದಿನ ಎಲಿಯನ ಬಗ್ಗೆ ಪ್ರಸಂಗ, ಇನ್ನೊಂದು ದಿನ ಕೃಪೆ ಬಗ್ಗೆ ಪ್ರಸಂಗ. ಒಂದು ದಿನ ಎಲಿಷನ ಬಗ್ಗೆ ಪ್ರಸಂಗ, ಇನ್ನೊಂದು ದಿನ ಹಲ್ಲೆಲೂಯ ಯೇಸು ಬಗ್ಗೆ ಪ್ರಸಂಗ. ಹಲ್ಲೆಲೂಯ. ಒಂದು ದಿನ ಯೇಸು ಸ್ವಾಮಿ ಮಾಡಿ ಮುಗಿಸಿದ ಕಾರ್ಯಗಳ ಬಗ್ಗೆ ಪ್ರಸಂಗ, ಇನ್ನೊಂದು ದಿನ ಹಲ್ಲೆಲೂಯ ಪ್ರಾಸ್ಪೆರಿಟಿ ಬಗ್ಗೆ ಪ್ರಸಂಗ. ಹಲ್ಲೆಲೂಯ. ಈಗ ನಾನಾ ವಿಧವಾದ ಉಪದೇಶಗಳಿಗೆ, ಆಮೇಲೆ ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ, ಹಲ್ಲೆಲೂಯ, ಓಕೆ, ಅನ್ಯ ಏನದು, ಆಮೇಲೆ ಸೆಳವಿಗೆ, ನಾನಾ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ಡೇಂಜರ್. ಓಕೆ, ಅಲ್ಲಿ ಏನು ಹೇಳ್ತದಾನೆ? ಸೆಳವಿಗೆ ಸಿಕ್ಕಬೇಡಿರಿ. ಆ ಸೆಳವಿಗೆ ಎನ್ನುವಂತ ಪದ ಗ್ರೀಕ್ ಭಾಷೆಯಲ್ಲಿ PARAPHERESIOI ಅಂದ್ರೆ ಪ್ಯಾರಾ ಅಪಿಯರ್ ಸೋಐ ಅಂತಂದ್ರೆ, ಓಕೆ, ಇದರ ಅರ್ಥ ಏನಂದ್ರೆ, ನಿಜವಾದ ಸೆಳವಿಗೆ ಎನ್ನುವಂತ ಪದಕ್ಕೆ ಅರ್ಥ ಏನಂದ್ರೆ ಟು ಬಿ ರಿಮೂವ್ಡ್. ಟು ಬಿ ರಿಮೂವ್ಡ್ ಅಂತಂದ್ರೆ ಏನ್ ಗೊತ್ತಾ? ತೆಗೆದು ಹಾಕುವುದು. ಆಮೇನ್, ತೆಗೆದು ಹಾಕುವುದು ಆ ಪದಕ್ಕೆ ಅರ್ಥ. ಇಂಥ ಉಪದೇಶಗಳ ಸೆಳವಿಗೆ ನೀವೇನ್ ಮಾಡಬೇಡ್ರಿ, ಇಂಥ ಒಂದು ಉಪದೇಶಗಳ ಸೆಳವಿಗೆ ಸಿಕ್ಕಿ ಹಾಕಿಕೊಳ್ಳಬೇಡಿರಿ. ಟು ಬಿ ರಿಮೂವ್ಡ್ ಅಂದ್ರೆ ಏನು ಗೊತ್ತಾ? ಈಗ ನಾವು ಯಾವುದೇ ಪುಸ್ತಕವನ್ನು ಓದುವಾಗ, ಯಾವುದೇ ಅಧ್ಯಾಯವನ್ನು ಓದುವಾಗ ವಚನದಿಂದ ನಾವು ಸಂದೇಶವನ್ನ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಆ ಅಧ್ಯಾಯವನ್ನು ಓದುತ್ತಾ ಸಂದೇಶವನ್ನ ಮಾಡ್ಬೇಕು, ಸಂದರ್ಭವನ್ನು ಓದುತ್ತಾ ಸಂದೇಶವನ್ನ ಮಾಡ್ಬೇಕು. ಈಗ ಪೌಲನು ಇಲ್ಲಿ ಈ ಮಾತುಗಳನ್ನು ಹೇಳ್ತಾ ಇರುವಾಗ ಅವನ ಸಂದರ್ಭ, ಕಾಂಟೆಕ್ಸ್ಟ್, ಅಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ? ಸೆಳವಿಗೆ ಅಂತ ಹೇಳಿದ್ರೆ ಆಮೇನ್ ಅರ್ಥ ಏನ್ ಗೊತ್ತಾ? ಟು ಬಿ ರಿಮೂವ್ಡ್ ಅಂದ್ರೆ ತೆಗೆದು ಹಾಕುವುದು. ತೆಗೆದು ಹಾಕುವುದು ಅಂದ್ರೆ ಏನ್ ಗೊತ್ತಾ? ಕ್ರಿಸ್ತನು ನಮಗಾಗಿ ಏನು ಮಾಡಿದ್ದಾನೋ, ಕ್ರಿಸ್ತನು ನಮಗಾಗಿ ಶಿಲುಬೆಯ ಮೇಲೆ ಏನು ಮಾಡಿ ಮುಗಿಸಿದ್ದಾನೋ, ಈ ಸಂದೇಶಗಳನ್ನ ತೆಗೆದು ಹಾಕಿ ಬೇರೆ ಬೇರೆ ಸಂದೇಶಗಳಿಂದ ನಿಮ್ಮ ಆತ್ಮೀಕ ಬೆಳವಣಿಗೆ ಆಗುವುದಿಲ್ಲ. ಅದಕ್ಕೆ ಇಂಥ ಸಂದೇಶಗಳ ಸೆಳವಿಗೆ ನೀವೇನ್ ಮಾಡಬೇಡ್ರಿ, ಸಿಕ್ಕಿ ಹಾಕಿಕೊಳ್ಳಬೇಡಿರಿ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರು ಅನೇಕರು ಏನ್ ಮಾಡಿಬಿಟ್ಟಿದ್ದಾರೆ ಗೊತ್ತ್ರಿ? ಇಂಥ ಒಂದು ಸಂದೇಶಗಳ ಸೆಳವಿಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವರ ಪ್ರಸಂಗದಲ್ಲಿ ಯಾರು ಇಲ್ಲ, ಹಲ್ಲೆಲೂಯಾ, ಕ್ರಿಸ್ತನಿಲ್ಲ. ಅವರ ಪ್ರಸಂಗದಲ್ಲಿ ಏನಿಲ್ಲ, ಯೇಸು ಶಿಲುಬೆಯ ಮೇಲೆ ನಮಗಾಗಿ ಏನು ಮಾಡಿದಾನೆ ಇಲ್ಲ. ಹಲ್ಲೆಲೂಯಾ. ಅವರ ಪ್ರಸಂಗದಲ್ಲಿ ಏನಿಲ್ಲ, ಯೇಸು ನಮಗಾಗಿ ಶಿಲುಬೆಯ ಮೇಲೆ ಏನು ಮಾಡಿ ಮುಗಿಸಿದ್ದಾನೆ, ಅವರ ಪ್ರಸಂಗದಲ್ಲಿ ಅದಿಲ್ಲ. ಒಂದು ವೇಳೆ ಅದನ್ನ ತೆಗೆದು ಹಾಕಿ ಒಂದು ವೇಳೆ ನೀವು ಪ್ರಸಂಗ ಮಾಡುವುದಾದ್ರೆ ನಾನು ಹೇಳ್ತೇನೆ, ನಮ್ಮ ಆತ್ಮೀಕ ಬೆಳವಣಿಗೆ ಆಗಲ್ಲ. ನಾವು ಇನ್ನೂ ಯಾರು? ಹಾಲು ಕುಡಿಯುವಂತ ಕೂಸುಗಳಿದ್ದ ಹಾಗೆ. ಹಲ್ಲೆಲೂಯಾ. ಆಮೇನ್. ನಮಗೆ ಇನ್ನೂ ಏನ್ ಬೇಕು? ನಮಗೆ ಇನ್ನೂ ಆಮೇನ್ ಹಲ್ಲೆಲೂಯಾ ನೆರಳು ಬೇಕು. ಆಮೇನ್. ನಮಗೆ ಇನ್ನೂ ಏನ್ ಬೇಕು? ಓಕೆ, ಓಕೆ, ಏನಾದ್ರೂ ಆಮೇನ್, ಓಕೆ, ವಸ್ತುಗಳು ಬೇಕು. ಅದರ ಮೇಲೇನೆ ಇನ್ನು ಆಧಾರ. ಇವತ್ತು ಬೆಳಗ್ಗೆ ಪಾಸ್ಟರ್ ಜೊತೆಲಿ ನಾಷ್ಟ ಮಾಡ್ತಾ ಇರುವಾಗ, ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಅವ್ರು ಅನೇಕ ವಿಷಯಗಳನ್ನು ಹೇಳ್ತಾ ಇದ್ರು. ನನ್ನ ಮನಸ್ಸಿನಲ್ಲಿ ಹಲ್ಲೆಲೂಯಾ ನಾನು ಸಂತೋಷ ಪಡ್ತಾ ಇದ್ದಾಗ ಆಮೇಲೆ ಹಲ್ಲೆಲೂಯಾ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ಅದೇನು ಗೊತ್ತ್ರಿ? ಆಮೇಲೆ ಹಲ್ಲೆಲೂಯಾ ಯಾವಾಗ ನಿಮಗೆ ನೀವು ಪ್ರಕಟಣೆಯನ್ನು ಹೊಂದಿಕೊಳ್ಳುತ್ತೀರೋ ಅವಾಗ ನೀವು ಕ್ರಾಂತಿಯನ್ನು ಹೊಂದಿಕೊಳ್ಳುತ್ತೀರಿ. ಒಬ್ಬ ವಿಶ್ವಾಸಿ ಕ್ರಾಂತಿಯನ್ನು ಹೊಂದಿಕೊಳ್ಳಬೇಕಂದ್ರೆ ಅವನು ಏನನ್ನು ಹೊಂದಿಕೊಳ್ಳಬೇಕಾಗುತ್ತ್ರಿ? ಪ್ರಕಟಣೆ. ಯಾವ ಪ್ರಕಟಣೆ? ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಾಟ್ ಈಸ್ ಚರ್ಚ್? ಸಭೆ ಅಂದ್ರೆ ಏನು? ಸಭೆ ಅಂದ್ರೆ ಒಂದೇ, ಅದು ಕ್ರಿಸ್ತನ ಪ್ರಕಟಣೆಯ ಜ್ಞಾನವೇ ಸಭೆಯಾಗಿದೆ. ಹಲ್ಲೆಲೂಯಾ. ಕ್ರಿಸ್ತನು ಹಲ್ಲೆಲೂಯಾ ಓಕೆ ಮಾಡಿ ಮುಗಿಸಿದ ವಿಷಯಗಳು, ಓಕೆ, ಪ್ರಚಾರ ಮಾಡದೆ, ಪ್ರಸಂಗ ಮಾಡದೆ, ಆಮೇನ್, ಓಕೆ, ಏನು ಯೇಸು ನಮಗಾಗಿ ಮಾಡಿ ಮುಗಿಸಿದ್ದಾನೆ ಆ ಸಂದೇಶಗಳು ಇಲ್ಲದೆ ಅದನ್ನ ಏನ್ ಮಾಡಿಬಿಟ್ಟಿದ್ದಾರೆ? ಅವರು ತೆಗೆದು ಹಾಕಿಬಿಟ್ಟಿದ್ದಾರೆ. ಅವ್ರ ಸಂದೇಶ ಇನ್ನೂ ಏನಾಗಿದೆ? ಹಳೆ ಒಡಂಬಡಿಕೆಯಲ್ಲಿ ಅವನು ಹೆಂಗ್ ಪ್ರೇಯರ್ ಮಾಡಿದ, ಹಳೆ ಒಡಂಬಡಿಕೆಯಲ್ಲಿ ಅವ್ರು ಹೆಂಗ್ ಉಪವಾಸ ಮಾಡಿದ್ರು, ಇನ್ನೂ ಜನರಿಗೆ ಇವತ್ತಿಗೂ ಸಹ ಆಮೇಲೆ ಯಾವ ರೀತಿ ಎಲೆಯ ಮೇಲಿದ್ದಂತ 2ರಷ್ಟು ಅಭಿಷೇಕ ಎಲಿಷನ ಮೇಲೆ ಹೋಯ್ತು. ಇವತ್ತಿನ ಸೆಮಿನಾರ್ ಕೂಟಕ್ಕೆ ಹೆಸರೇನು ಗೊತ್ತ್ರಿ? ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್. ಈ ಕೂಟಕ್ಕೆ ಬಂದ್ರೆ ನಿಮ್ಗೆ ಏನ್ ಸಿಗುತ್ತೆ? 2ರಷ್ಟು ಅಭಿಷೇಕ. ಇನ್ನು ಇವತ್ತು ಕೂಟಗಳ ಆಮೇನ್ ಟೈಟಲ್ ಹೆಸರು ಏನು ಗೊತ್ತ್ರಿ? ಎಲಿಯನ ಕಂಬಳಿ.
ಹಲ್ಲೆಲೂಯಾ, ಇವನ್ ಟುಡೇ, ಹಲ್ಲೆಲೂಯಾ. ಸೊ ಆಮೆನ್. ಯಾಕೆ ಅವ್ರಿಗೆ ಗೊತ್ತಿಲ್ಲ, ಯೇಸು ಆಗ್ಲೇ ನಮಗಾಗಿ ಏನು ಮಾಡಿದಾನೆ ಗೊತ್ತಿಲ್ಲ. ಆಮೇನ್. ಇನ್ನು ಪಾಪದ ಬಗ್ಗೆ ಪ್ರಸಂಗ, ಆಮೇಲೆ ಇನ್ನು ಪಶ್ಚಾತ್ತಾಪದ ಪ್ರಸಂಗ. 25 ವರ್ಷ ಆಯ್ತು ಅವ್ರು ಚರ್ಚಲ್ಲಿ ಕೂತ್ಕೊಂಡು. ಆಮೇನ್. ಕರ್ತನ ಮೇಜು ಅವ್ರ ಕೈಯಲ್ಲಿ ಬಂದಾಗ, ದೇವ್ರೇ ನಾನು ಪಾಪಿ ಅಪ್ಪ, ನಾನು ಪಾಪ ಮಾಡಿದ್ದೇನೆ. ಇನ್ನು ಪಾಸ್ಟರ್ ಕರ್ತನ ಮೇಜು ಕೊಡುವಾಗ ಏನಂತ ಹೇಳ್ತಾರೆ? ನಿಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡ್ರಿ, ಯಾಕಂದ್ರೆ ಇದರಲ್ಲಿ ಪಾಲ್ಗೊಳ್ಳುವಾಗ. ಆದ್ರೆ ಅಲ್ಲಿ ಯೇಸು ಹೇಳ್ದ, ನೀವು ಇದರಲ್ಲಿ ಪಾಲ್ಗೊಳ್ಳುವಾಗ ಯಾರನ್ನ ನೆನೆಸ್ರಿ? ನನ್ನನ್ನು ನೆನೆಸಿ ಇದರಲ್ಲಿ ಪಾಲ್ಗೊಳ್ರಿ. ನಾನು ನಿಮಗಾಗಿ ಏನ್ ಮಾಡಿದ್ದೇನೆ, ನಾನು ನಿಮಗಾಗಿ ಏನು ಮಾಡಿ ಮುಗಿಸಿದ್ದೇನೆ, ಇದನ್ನ ನೆನೆಸ್ಕೊಂಡು ಇದರಲ್ಲಿ ಪಾಲ್ಗೊಳ್ರಿ. ಹಲ್ಲೆಲೂಯಾ. ಸೊ ಸೆಳವಿಗೆ ಅಂದ್ರೆ ಕ್ರಿಸ್ತನಿಯು ಏನು ಮಾಡಿ ಮುಗಿಸಿದ್ದಾನೋ, ಫಿನಿಶ್ಡ್ ವರ್ಕ್ ಆಫ್ ಕ್ರಾಸ್, ಇಲ್ಲದೆ ಇರುವಂತ ಸಂದೇಶಗಳು, ಆ ಸೆಳುವಿಗೆ ನೀವೇನ್ ಮಾಡಬೇಡ್ರಿ, ಸಿಕ್ಕಿ ಹಾಕಿಕೊಳ್ಳಬೇಡಿರಿ. ಆಮೇನ್. ಕೇಳಿ, ಹಲ್ಲೆಲೂಯಾ. ನಾನು ಎಷ್ಟು ತಿಂತೇನೆ ಅನ್ನೋದು ಮುಖ್ಯ ಅಲ್ಲ, ಸರಿಯಾದ ಆಹಾರ ತಿನ್ನೋದ್ರಿಂದ ನನ್ನ ಆತ್ಮೀಕ ಬೆಳವಣಿಗೆ ಆಗುತ್ತದೆ. ಹಲ್ಲೆಲೂಯಾ. ಸೊ ಈಗ ಆಮೇನ್, ಹಲ್ಲೆಲೂಯಾ, ನಮ್ಮ ಕೇಂದ್ರ ಬಿಂದು, ನಮ್ಮ ಪ್ರಸಂಗ ಯಾರು? ಕ್ರಿಸ್ತನು. ಕ್ರಿಸ್ತನು ಏನ್ ಮಾಡಿದ? ಕ್ರಿಸ್ತನು ನನಗಾಗಿ ಏನು ಮಾಡಿ ಮುಗಿಸಿದಾನೆ, ಅದು ನಮ್ಮ ಸಂದೇಶ. ಆಮೇನ್. ಓಕೆ. ಮತ್ತಾಯ 17ನೇ ಅಧ್ಯಾಯದಲ್ಲಿ ಒಂದು ದಿನ ಯೇಸು, ಯೋಹಾನ, ಪೇತ್ರ, ಯಾಕೋಬ ರೂಪಾಂತರ ಎನ್ನುವಂತ ಬೆಟ್ಟದಲ್ಲಿ, ಆ ಬೆಟ್ಟದ ಹತ್ರ ನಿಂತಾಗ ಬೈಬಲ್ ಹೇಳುತ್ತೆ, ಈಗ ಯೇಸುವಿನ ಬಟ್ಟೆಯೆಲ್ಲ ಬಿಳಿಯಾಗುತ್ತೆ, ಆತನ ಮುಖವೆಲ್ಲ ಬಿಳಿಯಾಗುತ್ತೆ, ಮಹಿಮೆಯಿಂದ ಪ್ರಕಾಶಿಸ್ತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಹಲ್ಲೆಲೂಯಾ, ಮೋಶೆ ಪ್ರತ್ಯಕ್ಷನಾಗ್ತಾನೆ, ಇನ್ನೊಂದು ಕಡೆಯಲ್ಲಿ ಎಲಿಯ ಪ್ರತ್ಯಕ್ಷನಾಗ್ತಾನೆ. ಈಗ ಇದನ್ನು ನೋಡಿದಂತ ಶಿಷ್ಯರು ತುಂಬಾ ಸಂತೋಷ ಪಟ್ರು. ಆಮೇಲೆ ಈಗ ಪೇತ್ರ, ಯೋಹಾನ, ಯಾಕೋಬ ಇದನ್ನು ನೋಡಿ ತುಂಬಾ ಸಂತೋಷ ಪಟ್ರು. ಅವ್ರು ಹೇಳಿದ್ರು, ಆಮೇಲೆ ಹಲ್ಲೆಲೂಯಾ, ನಾವು ಯಾರನ್ನು ನೋಡಿದ್ವಿ? ಧರ್ಮಶಾಸ್ತ್ರ. ನಾವು ಯಾರನ್ನ ನೋಡಿದ್ವಿ? ಏಲಿಯ, ಪ್ರವಾದಿಯನ್ನ ನೋಡಿದ್ವಿ. ಅವ್ರು ಹೇಳಿದ್ರು, ತುಂಬಾ ಸಂತೋಷ. ಈಗ ಇಮಿಡಿಯೇಟ್ ಆಗಿ ಯೇಸುಗೆ ಹೇಳ್ತಾರೆ, ಯೇಸುವೆ ನಾವೇನ್ ಮಾಡ್ತೀವಿ? ಮೋಶೆಗೆ ಒಂದು ಪರ್ಣಶಾಲೆ, ಆಮೇನ್, ಎಲಿಯನಿಗೆ ಒಂದು ಪರ್ಣಶಾಲೆ, ನಿನಗೂ ಒಂದು ಕಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಆಗ ದೇವ್ರು ಹೇಳ್ತಾನೆ, ಸ್ವಲ್ಪ ತಡ ಮಾಡಿದ್ರೆ ಇವರು ಕಟ್ಟೆ ಬಿಡ್ತಾರೆ ಅಂತ ಹೇಳಿ, ಹಲ್ಲೆಲೂಯಾ, ಇವರು ಕಟ್ಟಿದ್ರು. ಯಾರ್ದು ಕಟ್ತಾರೆ ಗೊತ್ತಾ? ಮೋಶೆ ಯಾರು? ಸತ್ತೋಗಾನೆ. ಎಲಿಯ ಯಾರು? ಸತ್ತೋಗಾನೆ. ಕೆಲವು ಧರ್ಮಗಳಲ್ಲಿ ಸತ್ತವನಿಗೆ ಗುಡಿ ಕಟ್ಟಿದ್ರೆ ಏನಂತ ಕರೀತಾರೆ ಗೊತ್ತ್ರಿ? ಶ್ರೈನ್. ಹಲ್ಲೆಲೂಯಾ. ಇವತ್ತು ಅಂತ ಅನೇಕ ಕ್ರೈಸ್ತ ಗುಡಿಗಳಿದೆ. ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತಂತ ವ್ಯಕ್ತಿಯನ್ನ ದೇವರಂತ ಪೂಜೆ ಮಾಡುವಂತ ಗುಡಿಗಳಿಗೆ ಹೋಗ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿ ತಂದು ಬಿಡ್ತಾರೆ ಇವ್ರು ಅಂತ ಹೇಳಿ ಇಮಿಡಿಯೇಟ್ ಆಗಿ ದೇವ್ರು ಏನ್ ಮಾಡಿದ? ಧರ್ಮಶಾಸ್ತ್ರವನ್ನ ಎತ್ತುಬಿಟ್ಟ. ದೇವ್ರು ಏನ್ ಮಾಡಿದ? ಪ್ರವಾದಿಯನ್ನ ಎತ್ತುಬಿಟ್ಟ. ದೇವ್ರು ಹೇಳ್ತಾನೆ, ಆಮೇನ್, ಈಗ ಹಲ್ಲೆಲೂಯಾ, ಅವ್ರ ಹತ್ರ ಮಾತನಾಡಿ ಹೇಳ್ತಾನೆ, ಆಮೇನ್, ಯೇಸುವನ್ನ ತೋರಿಸಿ, ಇವನು ನನ್ನ ಪ್ರಿಯ ಕುಮಾರನು, ನಾನು ಇವನನ್ನ ಮೆಚ್ಚಿದ್ದೇನೆ, ಇವನೇ ಪರಿಪೂರ್ಣನು, ಇವನೇ ಪರ್ಫೆಕ್ಟ್ ಲ್ಯಾಂಬ್, ಇವನನ್ನ ನಾನು ಮೆಚ್ಚಿದ್ದೇನೆ. ಕೇವಲ ಇವನ ಉಪದೇಶ ಕೇಳಿರಿ, ಕೇವಲ ಇವನ ಪ್ರಸಂಗ ಕೇಳ್ರಿ, ಕೇವಲ ಇವನ ಸಂದೇಶವನ್ನ ಕೇಳ್ರಿ. ಇವನು ಏನ್ ಮಾಡ್ತಾನೆ, ಇವನು ಏನ್ ಮಾಡಿ ಮುಗಿಸಿದಾನೆ, ಅದನ್ನ ಮಾತ್ರ ನೀವು ಕೇಳ್ರಿ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು ಯೋಹಾನನ ತನಕವೇ. ಯೇಸು ಬಂದ ನಂತರ ಧರ್ಮಶಾಸ್ತ್ರ ಇಲ್ಲ, ಯೇಸು ಬಂದ ನಂತರ ಪ್ರವಾದಿಗಳಿಲ್ಲ, ನಂತರ ದೇವರ ರಾಜ್ಯದ ಸಂದೇಶ ಶುರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಸ್ಪ್ಯಾರಿಟಿ, ಸುವಾರ್ತೆಗೆ ನಾವು ವಿರುದ್ಧ ಇಲ್ಲ, ಪ್ರಾಸ್ಪ್ಯಾರಿಟಿಗೆ ನಾವು ವಿರುದ್ಧ ಇಲ್ಲ. ಆದರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಪ್ರಾಸ್ಪ್ಯಾರಿಟಿ ಗಾಸ್ಪಲ್. ಬಟ್ ಸುವಾರ್ತೆಯಲ್ಲಿ ಪ್ರಾಸ್ಪೆರಿಟಿ ಇದೆ, ಸಮೃದ್ಧಿ ಎಲ್ಲಿದೆ? ಸುವಾರ್ತೆಯಲ್ಲಿದೆ. ಆದ್ರೆ ಸುವಾರ್ತೆಯ ಯಾಕೆ ಗಾಸ್ಪಲ್ ಇಲ್ಲ, ಸುವಾರ್ತೆ ಇಲ್ಲ. ಓಕೆ, ಸಮೃದ್ಧಿಯ ಸುವಾರ್ತೆ ಇಲ್ಲ. ಆದ್ರೆ ಸುವಾರ್ತೆಯಲ್ಲಿ ಏನಿದೆ? ಸಮೃದ್ಧಿ ಇದೆ. ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ಇವತ್ತು ಪ್ರಾಸ್ಪೆರಿಟಿ ಗಾಸ್ಪಲ್ ಹೆಸರಿನಲ್ಲಿ ಹಲ್ಲೆಲೂಯಾ, ಇವತ್ತು ಏನ್ ನಡೀತಾ ಇದೆ? ವ್ಯಾಪಾರ. ಏನ್ ನಡೀತಾ ಇದೆ? ದಂಧ. ಹಲ್ಲೆಲೂಯಾ. ಸಭೆಯಲ್ಲಿ ಹೇಳ್ತಾರೆ, ಆಮೇನ್, ಬೀಜ ಬಿತ್ತು, ಬಂಗಾರ ಬಿತ್ತು, ಹಣ ಬಿತ್ತು. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇನೆ, ಒಂದು ವೇಳೆ ನಾನು ಹಣ ಕೊಡುವುದರ ಮೂಲಕ ದೇವರು ನನ್ನನ್ನು ಆಶೀರ್ವಾದ ಮಾಡೋದಾಗಿದ್ರೆ ಆ ವಚನ ಸುಳ್ಳಾಗಿರ್ಬೇಕು. ಯಾವುದು? ಆ ವಚನ ಹೇಳುತ್ತೆ, ಪಕ್ಷಿಗಳನ್ನು ನೋಡ್ರಿ, ಬಿತ್ತಲ್ಲ ಕೊಯ್ಯಲ್ಲ, ಆ ಹೂಗಳನ್ನು ನೋಡ್ರಿ, ನನ್ನ ದೇವರ ಅಲಂಕಾರ ಮಾಡ್ತಾನೆ. ಅರೆ,
ಅವುಗಳಿಗೆ ಅಲಂಕಾರ ಮಾಡುವಾಗ, ಅವುಗಳಿಗೆ ಪೋಷಣೆ ಮಾಡುವಾಗ ಪರಲೋಕದಲ್ಲಿ ಇರೋದು ನಮ್ಮ ದೇವರಲ್ಲ, ಪರಲೋಕದಲ್ಲಿ ಇರೋದು ನಮ್ಮ ತಂದೆ. ಆತನು ನಮ್ಮ ಅಪ್ಪನಾಗಿದ್ದಾನೆ. ರೋಮ 8:32 ಹೇಳುತ್ತೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ರೊಕ್ಕ ಕೊಟ್ಟು ಅಲ್ಲ, ಉಚಿತವಾಗಿ ಕೊಡಲು ಶಕ್ತನಾಗಿದ್ದಾನೆ. ಇವತ್ತು ಉಚಿತ ನಮಗೆ ಯಾಕೆ ಗೊತ್ತಾ? ಯೇಸು ಏನ್ ಮಾಡಿದ? ಬೆಲೆ ಕಟ್ಟಿದ. ಯೇಸು ಏನ್ ಮಾಡಿ ಮುಗಿಸಿದ. ಅದಕ್ಕಾಗಿ ಇವತ್ತು ನಾವು ಉಚಿತವಾಗಿ ಹೊಂದಿಕೊಂಡಿದ್ದೇವೆ. ನಾವು ಮಾಡಬೇಕಾದದ್ದು ಒಂದೇ. ಸಾರ್, ಇವತ್ತು ಮಾಡೋ ಕೆಲಸ ಏನಿಲ್ವಾ ಪಾಸ್ಟೋರೇ? ಮಾಡೋ ಕೆಲಸ ಒಂದೇ ರೀ. ಆ ಕೆಲಸ ಏನ್ ಗೊತ್ತಾ? ದೇವರು ಹೇಳ್ತಾರೆ, ಯೇಸುವನ್ನ ತೋರಿಸಿ, ನಾನು ಕಳುಹಿಸಿಕೊಟ್ಟ ನನ್ನ ಮಗನನ್ನು ನಂಬುವುದೇ ಈ ದಿನ ನೀನು ಮತ್ತು ನಾನು ಮಾಡಬೇಕಾದಂತ ಕಾರ್ಯವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ರಾಜ್ಯ ಹುಡುಕ್ರಿ, ನಾನು ಅವುಗಳ ಕೂಡ ಎಲ್ಲವನ್ನ ನಿಮಗೆ ಉಚಿತವಾಗಿ ಕೊಡುತ್ತೇನೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಪರಲೋಕ ಒಂದು ಬ್ಯಾಂಕ್ ಅಲ್ಲ. ಹಲ್ಲೆಲೂಯ. ದೇವರು ಬ್ಯಾಂಕ್ ಮ್ಯಾನೇಜರ್ ಅಲ್ಲ. ದೇವರು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಟ್ರಾನ್ಸಾಕ್ಷನರಿ ಅಥವಾ ವ್ಯವಹಾರ ಮಾಡಲಿಕ್ಕೆ ಆತನು ನಮ್ಮ ತಂದೆಯಾಗಿದ್ದಾನೆ. ಆತನು ನಮ್ಮ ಅಪ್ಪನಾಗಿದ್ದಾನೆ. ಹಿರಿಯ ಅಣ್ಣನಿಗೆ ತಂದೆ ಹೇಳ್ತಾನೆ, ನನ್ನದೆಲ್ಲ ನಿನ್ನದೇ. ಸರಿಯಾದ ಆಹಾರದಿಂದ, ಹಲ್ಲೆಲೂಯ, ಆಹಾರ ಪದ್ಧತಿಯಿಂದ ನಾವು ಏನ್ ಮಾಡ್ತೇವೆ? ಆತ್ಮಿಕವಾಗಿ ಬೆಳೆಯುತ್ತೇವೆ. ನಮ್ಮ ಸಂದೇಶ ಯಾರು? ಕ್ರಿಸ್ತನು. ಆಮೇನ್. ಫಿಲಿಪನು ನತಾನಿಯೇಲನನ್ನ ಯೇಸು ಹತ್ರ ಕರ್ಕೊಂಡು ಹೋಗ್ತಾ ಇರುವಾಗ ನತಾನಿಯೇಲನು ಕೇಳ್ದ, ಯಾರ ಹತ್ರ ಕರ್ಕೊಂಡು ಹೊಂಟಿ? ನತಾನಿಯೇಲನೇ, ನಿನಗೆ ದೇವರ ವಾಕ್ಯ ಗೊತ್ತು, ನಿನಗೆ ಧರ್ಮಶಾಸ್ತ್ರ ಗೊತ್ತು, ಹೌದಾ? ಯೇಸು ಯಾರಂತ ಗೊತ್ತಿಲ್ವಾ? ಗೊತ್ತಿಲ್ಲ ನನಗೆ. ಆಗ ಫಿಲಿಪನ್ ಹೇಳ್ತಾನೆ ನತಾನಿಯೇಲನಿಗೆ, ಯಾರ ಕುರಿತಾಗಿ ಶಾಸ್ತ್ರಗಳಲ್ಲಿ, ಯಾರ ಕುರಿತಾಗಿ ಪ್ರವಾದನೆಯ ಗ್ರಂಥಗಳಲ್ಲಿ, ಯಾರ ಕುರಿತಾಗಿ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆಯೋ ಅವನೇ ಆ ಕ್ರಿಸ್ತನು. ನಮ್ಮ ಆತ್ಮಿಕ ಬೆಳವಣಿಗೆ ಇರುವಂಥದ್ದು ಯಾವುದರಲ್ಲಿ? ಕ್ರಿಸ್ತನ ಉಪದೇಶಗಳಲ್ಲಿ. ಸರಿಯಾದ ಆಹಾರ ಯಾವುದು? ಆಮೇನ್. ಕ್ರಿಸ್ತನು ಏನು ನಮಗೆ ಮಾಡಿದ್ದಾನೋ, ಮಾಡಿ ಮುಗಿಸಿದಾನೋ ಆ ಉಪದೇಶಗಳಲ್ಲಿಯೇ ನಮ್ಮ ಆತ್ಮೀಕ ಬೆಳವಣಿಗೆ ಇರುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯ. ಓಕೆ, ಅದನ್ನ ಕಂಟಿನ್ಯೂ ಮಾಡೋಣ್ರಿ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 19ನೇ ಅಧ್ಯಾಯ. ಓಕೆ, ಮನಸ್ಸು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅಥವಾ ತಿನ್ನುವುದರಿಂದ ಅದು ಆಗುವುದಿಲ್ಲ. ಭೋಜನ ಪದಾರ್ಥಗಳನ್ನ ವಿಶೇಷಿಸಿ ಅಂದ್ರೆ ಓಕೆ, ಈಟಿಂಗ್. ಓಕೆ, ಅಲ್ಲಿ ಮಾತನಾಡುತ್ತಿರುವಂತ ಭೋಜನ 3ನೇ ಅಧ್ಯಾಯದಲ್ಲಿ ಪೌಲನು ಮಾತನಾಡಿದ್ನಲ್ಲ, ಹಾಲು ಗಟ್ಟಿ ಆಹಾರ ಅದಲ್ಲ. ಇಲ್ಲಿ ಪೌಲನು ಮಾತನಾಡುತ್ತಿರುವಂತ ಈ ಭೋಜನ, ಇದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬೇಗ ನಾವು 9ನೇ ಅಧ್ಯಾಯ, ಅದೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 9-10 ಓದೋಣ. ಬೇಗ, ಫಾಸ್ಟ್, ನಮ್ಮ ಸಮಯ ಇಲ್ಲ. ಅನ್ನಪಾನಾದಿಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ, ಇದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು. ಇದು ತಿದ್ದುಪಾಟಿನ ಕಾಲದವರೆಗೆ. ಇಲ್ಲಿ ಮಾತನಾಡುತ್ತಿರುವಂತ ಆಹಾರ, ಇಲ್ಲಿ ಮಾತನಾಡುತ್ತಿರುವಂತ ಊಟಗಳು, ಇದು ಆಚರಣೆಗಳ ಬಗ್ಗೆ ಮಾತನಾಡುತ್ತೆ. ಹಲ್ಲೆಲೂಯ. ಇದು ಕೇವಲ ಒಂದು ನೆರಳು, ಇಟ್ಸ್ ಅ ಶ್ಯಾಡೋ. ಹಲ್ಲೆಲೂಯ. ಕೇಳಿ, ಆಮೇನ್. ಇದು ಕೇವಲ ಕೆಲವು ಆಮೇಲೆ ಪದ್ಧತಿಗಳನ್ನ ಮಾತನಾಡುತ್ತೆ. ಅನ್ನಪಾನಾದಿಗಳು, ವಿವಿಧವಾದ ಸ್ನಾನಗಳು ಸಹಿತವಾಗಿ, ಇದು ಎಲ್ಲಿವರೆಗೆ? ತಿದ್ದುಪಾಟಿನ ಕಾಲದವರೆಗೆ ಮಾತ್ರ. ವಿವಿಧವಾದ ಸ್ನಾನಗಳು, ವೇರಿಯಸ್ ಬ್ಯಾಪ್ಟಿಸಮ್, ಇಟ್ ಈಸ್ ಓನ್ಲಿ ಅಂಟಿಲ್ ಟೈಮ್ ಆಫ್ ರೆಫರ್ಮೇಷನ್. ಇದು ತಿದ್ದುಪಾಟಿನ ಕಾಲದವರೆಗೆ, ಅಂದ್ರೆ ಹೊಸ ಒಡಂಬಡಿಕೆ ಬರೋವರೆಗೆ ಮಾತ್ರ ಏನಿತ್ತು? ಆಚರಣೆಗಳಿತ್ತು. ಹೊಸ ಒಡಂಬಡಿಕೆ ಬರುವಾಗ ಹೊಸ ಒಡಂಬಡಿಕೆ ಬರುವುದಕ್ಕಿಂತ ಮುಂಚೆ ಆಚರಣೆಗಳು, ಅಲ್ಲಿ ಏನಿತ್ತು? ಪದ್ಧತಿಗಳಿತ್ತು, ಮಾಡುವಂಥದ್ದಿತ್ತು, ಕ್ರಿಯೆಗಳಿತ್ತು, ಉಪವಾಸ ಮಾಡಿ ದೇವರನ್ನ ಮೆಚ್ಚಿಸುವಂಥದ್ದಿತ್ತು. ಆದ್ರೆ ಅದು ಎಲ್ಲಿವರೆಗೆ? ಅಲ್ಲಿವರೆಗೆ ಮಾತ್ರ. ನಾವೆಲ್ಲರೂ ದೀಕ್ಷಾ ಸ್ನಾನ ನಂಬ್ತೀವಿ, ನಾವೆಲ್ಲರೂ ನೀರಿನ ದೀಕ್ಷಾ ಸ್ನಾನವನ್ನು ನಾವು ನಂಬ್ತೀವಿ. ಹಲ್ಲೆಲೂಯ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ರಕ್ಷಣೆ ನಾನು ನೀರಿನಲ್ಲಿ ಮುಳುಗೋದ್ರಿಂದ ಆಗಿಲ್ಲ, ನನ್ನ ರಕ್ಷಣೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಆಗಿದೆ. ಹಲ್ಲೆಲೂಯ. ನಾನು ಆ ಅನ್ನಪಾನಾದಿಗಳು ಅಂತ ಹೇಳುವಾಗ
ಆ ಕರ್ತನ ಮೇಜು ರೊಟ್ಟಿಯನ್ನ ತಿನ್ನುವಾಗ ಮಾತ್ರ ಆತನನ್ನ ನೆನೆಸ್ಕೊಳ್ತಾ ಇರಲ್ಲ. ಬಿಕಾಸ್ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಮನಸ್ಸು ನನಗಿದೆ, ನಾನು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೇನೆ, ದೇವರು ನನ್ನಲ್ಲಿ ವಾಸ ಮಾಡ್ತಾನೆ, ನನ್ನಾತ್ಮ ದೇವರಾತ್ಮ ಒಂದೇ ಆತ್ಮವಾಗಿದೆ. ಹಲ್ಲೆಲೂಯಾ. ಇದು ಎಲ್ಲಿವರೆಗೆ? ತಿದ್ದುಪಾಟಿನ ಕಾಲದವರೆಗೆ. ನಾವು ಏನ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ, ನಾವು ಕ್ರಿಸ್ತನ ವಿಷಯವಾದ ಜ್ಞಾನ ತಿಳುವಳಿಕೆಯನ್ನ ಸಭೆಗೆ ಕೊಡದೆ, ನಾವು ಒಂದು ವೇಳೆ ಕೇವಲ ಆಚಾರಗಳು ಪದ್ಧತಿಗಳನ್ನೇ ಪ್ರಸಂಗ ಮಾಡುತ್ತಾ, ಒಂದು ವೇಳೆ ನಾವು ಹಳೆ ಒಡಂಬಡಿಕೆ ಉಪದೇಶಗಳನ್ನು ಮಾಡುತ್ತಾ, ಒಂದು ವೇಳೆ ನಾವು ಇನ್ನೂ ಹಲ್ಲೆಲೂಯಾ ನೆರಳುಗಳನ್ನೇ ಕಲಿಸ್ತಾ ಇದ್ರೆ, ನಮ್ಮ ವಿಶ್ವಾಸಿಗಳು, ನಾವು ಕ್ರೈಸ್ತರು ಆತ್ಮೀಕವಾಗಿ ಬೆಳೆಯಲಿಕ್ಕೆ ಆಗಲ್ಲ. ನಾವು ಆತ್ಮೀಕವಾಗಿ ಕೇವಲ ಬೆಳೆಯೋದು ಕ್ರಿಸ್ತನ ವಿಷಯದ ತಿಳುವಳಿಕೆಯಿಂದ. ಆತನು ಏನು ಮಾಡಿದಾನೋ, ಆತನು ಏನು ಮಾಡಿ ಮುಗಿಸಿದಾನೋ, ಆ ಸೆಳಿವಿಗೆ ಬೀಳದಂತೆ ನೀವು ಏನು ಮಾಡ್ರಿ ಅಂತೆ, ಎಚ್ಚರಿಕೆಯಾಗಿರ್ರಿ. ಆ 10ನೇ ವಚನ ನೀವು ಓದುವಾಗ ಹಿಬ್ರಿಯದವರಿಗೆ ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ಹಲ್ಲೆಲೂಯಾ, ಇದರಿಂದ ಏನು ಲಾಭ ಇಲ್ಲ, ಅದರಿಂದ ಏನು ಲಾಭ ನಮಗೆ ಇಲ್ಲ. ಹಲ್ಲೆಲೂಯಾ. ಸೊ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯವನ್ನ ಕೇಳಲಿಕ್ಕಾಗಿ ದೇವರು ಕೊಟ್ಟಂತ ಈ ಒಂದು ಸಮಯಕ್ಕಾಗಿ, ಕೃಪೆಗಾಗಿ ಸ್ತೋತ್ರ. ಎಲ್ಲ ಮಹಿಮೆ ದೇವರಿಗೆ. ಒಂದು ಚಪ್ಪಾಳೆ ತಡ್ತಾ ಮಹಿಮೆಯನ್ನ ಸಲ್ಲಿಸ